ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಅಧ್ಯಾಯ 11 ಘಾತಾಂಕಗಳು ಮತ್ತು ಘಾತಗಳು ಈ ಅಧ್ಯಾಯದ ಮೊದಲ ಅಭ್ಯಾಸವನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಭ್ಯಾಸ 11.1 ಮೊದಲನೇ ಪ್ರಶ್ನೆ, ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲನೇದು 2⁶ ಅಂದರೆ ಇಲ್ಲಿ 2ನ್ನು 6 ಬಾರಿ ಗುಣಿಸಲಾಗಿದೆ ಅಂತ ಅರ್ಥ. 2⁶ ಅಥವಾ 2ರ ಘಾತ 6. ಇಲ್ಲಿ ನೋಡಿ, ಈ 2 ಇದೆಯಲ್ಲ, ಈ 2 ಇಲ್ಲಿ ಆಧಾರ ಸಂಖ್ಯೆ, 6 ಘಾತ ಅಥವಾ ಘಾತ ಸೂಚಿ ಅಂತ ಕರಿತೀವಿ ನಾವು. ಸೊ ದಿಸ್ ಇಸ್ ದ ಬೇಸ್. ಸೊ 2 ಇಲ್ಲಿ ಬೇಸ್ ಅಂದರೆ ಆಧಾರ. ಸೊ ನಾವು 6ನ್ನು ಘಾತ ಅಂತ ಕರಿತೀವಿ. ಅಂದರೆ 2 6 ಬಾರಿ ಗುಣಿಸಲ್ಪಟ್ಟಿದೆ. ಇಲ್ಲಿ 9 3 ಬಾರಿ, 11 2 ಬಾರಿ, 5 4 ಬಾರಿ. ಸೊ ನಿಮಗಿದು ಗೊತ್ತಿದೆ ಅಂತ ಅಂದ್ಕೊಂಡು ಮೊದಲನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದು 2⁶. ಇಲ್ಲಿ ನೋಡಿ, 2ನ್ನು ನಾವು ಈ ರೀತಿ 6 ಬಾರಿ ಗುಣಿಸ್ಬೇಕಾಗತ್ತೆ. 2 ಇಲ್ಲಿ ನೋಡಿ, 1 2 3 4 5 6. ಸೊ 2 2 4, 4 2 8, 8 2 16, 16 2 32, 32 2 64. ಅಂದರೆ 6ನ್ನು ನಾವು ಇಲ್ಲಿ 6 ಬಾರಿ ಗುಣಿಸಿದ್ದೇವೆ. ಎರಡನೇ ಪ್ರಶ್ನೆ, 9�3 ಅಥವಾ 9ರ ಘಾತ 3. 9ನ್ನು 3 ಬಾರಿ ಗುಣಿಸಿದ್ದೀವಿ. 9 9 81 ಗುಣಿಸು 9. ಇಲ್ಲಿ ನೋಡಿ, 9 1 9, 9 8 72. ಸೊ ಇದೆಷ್ಟು ಬರುತ್ತೆ? 729. ಮೂರನೇ ಪ್ರಶ್ನೆ ನೋಡಿ, 11ರ ವರ್ಗ ಅಥವಾ 11². ಸೊ ಅಂದರೆ 11ನ್ನು 2 ಸಾರಿ ಗುಣಿಸಿದ್ದೀವಿ. 11 11 121. ನಾಲ್ಕನೇ ಪ್ರಶ್ನೆ ನೋಡಿ, 5⁴. 5ರ ಘಾತ 4. 5ನ್ನು 4 ಬಾರಿ ಗುಣಿಸಿದ್ದೀವಿ. 5 5 25, 25 5 125. ಸೊ 125ನ್ನು ಮತ್ತೆ 5ರಿಂದ ಗುಣಿಸೋಣ. 5 5 25ಕ್ಕೆ 5 ಕೈಲ 2, 5 2 10, 10 2 12ಕ್ಕೆ 2 ಕೈಲ 1, 5 1 5 1 6. ಇದೆಷ್ಟಾಗತ್ತೆ? 625 ಆಗುತ್ತೆ. ಇಲ್ಲಿ ಗುಣಿಸಿದ್ದೀನಿ. ಎರಡನೇ ಪ್ರಶ್ನೆ, ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇದನ್ನು ನಾವು ಅಂದರೆ ಘಾತ ಅಂದರೆ ಈ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಇಲ್ಲಿ ನೋಡಿ, ಅವರು ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. 6ನ್ನು ಎಷ್ಟು ಸಾರಿ ಗುಣಿಸಿದ್ದಾರೆ? 1 2 3 4. ಸೊ ಈ 6ನ್ನು 4 ಸಾರಿ ಗುಣಿಸಿದ್ದಾರೆ. ಹಾಗಾಗಿ ನಾವು 6 ಇಲ್ಲಿ ಆಧಾರ ಸಂಖ್ಯೆ, 4 ಘಾತ. ಇಲ್ಲಿ ಟಿ ಇದೆ. ಟಿ ಎಷ್ಟು ಸಾರಿ ಇದೆ? 2 ಸಾರಿ. ಹಾಗಾಗಿ ಟಿ ಬರೆದು ಟಿ ಇಲ್ಲಿ ಆಧಾರ ಸಂಖ್ಯೆ. ಟಿಯನ್ನು ಎಷ್ಟು ಸಾರಿ ಗುಣಿಸಿದ್ದಾರೆ? 2 ಬಾರಿ. ಸೊ T². ಇಲ್ಲಿ ನೋಡಿ, ಬಿ ಆಧಾರ ಸಂಖ್ಯೆ ಇದೆ. ಎಷ್ಟು ಬಾರಿ ಗುಣಿಸಿದ್ದಾರೆ? 1 2 3 4. ಬಿಯನ್ನು 4 ಸಾರಿ ಗುಣಿಸಿದ್ದಾರೆ. ಸೊ B⁴. ನಾಲ್ಕನೇ ಪ್ರಶ್ನೆ, ಇಲ್ಲಿ ನೋಡಿ, ಇಲ್ಲಿ ಒಂದೇ ಸಂಖ್ಯೆ ಇಲ್ಲ, ಇಲ್ಲಿ 2 ಸಂಖ್ಯೆ ಇದೆ, 5 ಮತ್ತು 7. ಸೊ 5 ಗುಣಿಸು 7 ಬರ್ಕೊಳ್ಳಿ. ಮೊದಲಿಲ್ಲಿ ನೋಡಿ, 5 ಎಷ್ಟು ಬಾರಿ ಇದೆ, ಎಷ್ಟು ಸಾರಿ ಗುಣಿಸಿದ್ದಾರೆ ಅದನ್ನು ಬರಿಬೇಕು. 1 2, 5ನ್ನು 2 ಸಾರಿ ಗುಣಿಸಿದ್ದಾರೆ. ಗುಣಿಸು 7 ಇದೆ, 7ನ್ನು 1 2 3, 3 ಬಾರಿ ಗುಣಿಸಿದ್ದಾರೆ. ಸೊ ಇದು ಆಧಾರ ಸಂಖ್ಯೆ. 5 ಘಾತ 2 ಗುಣಿಸು 7 ಘಾತ 3. ಐದನೇ ಪ್ರಶ್ನೆ, ಇಲ್ಲಿ ನೋಡಿ, 2 ಇದೆ ಮತ್ತು ಎ ಇದೆ. ಸೊ 2 ಬಾರಿ ಗುಣಿಸಿದ್ದಾರೆ. ಅಂದರೆ 2ರ
ವರ್ಗ ಅಥವಾ 2 ಸ್ಕ್ವೇರ್ ಗುಣಿಸು ಎ. ಇಲ್ಲಿ 2 ಬಾರಿ ಗುಣಿಸಿದ್ದಾರೆ, ಸೊ ಎ ಸ್ಕ್ವೇರ್. 6ನೇ ಪ್ರಶ್ನೆ ನೋಡಿ, ಇಲ್ಲಿ ಎ ಇದೆ, ಸಿ ಇದೆ ಮತ್ತು ಡಿ ಇದೆ. ಇಲ್ಲಿ ಎ 1 2 3 ಎಷ್ಟು ಸಾರಿ ಇದೆ ಎ ಇಲ್ಲಿ 3 ಸಾರಿ. ಸಿ ಎಣಿಸೋಣ, 1 2 3 4, ಸಿ 4 ಬಾರಿ ಹಾಗೂ ಡಿ 1 ಬಾರಿ. ಆದ್ದರಿಂದ ಎ ಕ್ಯೂಬ್ ಇಂಟು C4 ಇಂಟು D1. 3ನೇ ಪ್ರಶ್ನೆ, ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ ನೋಡಿ 512 ಕೊಟ್ಟಿದ್ದಾರೆ. ಇದು ಸ್ವಲ್ಪ ದೊಡ್ಡ ಸಂಖ್ಯೆ, ನಾವು ಈ ರೀತಿ ಲೆಕ್ಕ ಮಾಡಿ ಇಲ್ಲೇ ಬರೀಲಿಕ್ಕಾಗಲ್ಲ. ಸೊ ನಾವಿದನ್ನು ಈ ರೀತಿ ಲೆಕ್ಕ ಮಾಡಿದರೆ ನಮಗೆ ಕ್ಲಿಯರಾಗಿ ಬರಿಬಹುದು. ಸೊ ನಾವಿದನ್ನು ಈ ರೀತಿ ಮಾಡೋಣ. 512 ಮೊದಲು ಚಿಕ್ಕ ಸಂಖ್ಯೆ 2ರಿಂದ ಭಾಗಿಸ್ತಾ ಹೋಗೋಣ. 2 2 4, ಇಲ್ಲಿ 1 ಉಳಿತು, 11 ಆಯಿತು. 2 5 10 ಮತ್ತು ಇಲ್ಲಿ 1 ಉಳಿತು, ಇಲ್ಲಿ 12 ಆಯಿತು. ಸೊ 2 6 12. 2 1 2, 2 2 4, ಇಲ್ಲಿ ಮತ್ತಿಲ್ಲಿ 1 ಉಳಿತು, 16 ಆಯಿತು. 2 8 16. 2 6 12, 2 4 8, 2 3 6, 2 2 4, 2 1 2, ಇಲ್ಲಿ ಮತ್ತೆ 1 ಉಳಿತು, 12 ಆಯಿತು. 2 6 12, 2 8 16, 2 4 8, 2 2 4, 2 1 2. ಈಗ ಇಲ್ಲಿ 2 ಬಿಟ್ಟರೆ ಬೇರೆ ಯಾವ ಸಂಖ್ಯೆನೂ ಬಂದಿಲ್ಲ. ಎಷ್ಟು ಬಾರಿ ಇದೆ ನೋಡ್ಕೊಳ್ಳೋಣ. 1 2 3 4 5 6 7 8 9 ಬಾರಿ ಇದೆ. ಸೊ ನಾವು 2ಅನ್ನು ಈ ರೀತಿ 9 ಬಾರಿ ಗುಣಿಸ್ಬೇಕು. ಅದನ್ನು ಈಗ ಆಧಾರ ಸಂಖ್ಯೆ ಎಷ್ಟಿದೆ 2. ಸೊ ಎಷ್ಟು ಬಾರಿ ಗುಣಿಸಿದ್ದೀವಿ 9 ಬಾರಿ. ಹಾಗಾಗಿ 512 = 2⁹9. ಇಲ್ಲಿ ನೋಡಿ 2ನೇ ಪ್ರಶ್ನೆ 343 ಇದೆ. 343 ಬರ್ಕೊಳ್ಳೋಣ. ಇಲ್ಲಿ ಇದು ಬೆಸ ಸಂಖ್ಯೆ 2ರಿಂದ ಹೋಗಲ್ಲ. ಸೊ ಇಲ್ಲಿ ನೋಡಿ 7 ತಗೊಳ್ಳೋಣ. 7 4 28, ಇಲ್ಲಿ 34 ಇದೆ. 7 4 28, ಇಲ್ಲೆಷ್ಟು ಉಳೀತು 6 ಉಳಿಯುತ್ತೆ, ಅಂದರೆ ಇಲ್ಲಿ 63 ಆಯಿತು. ಹೌದಾ? ಸೊ 7 9 63, ಇಲ್ಲಿ 49 ಬಂತು. 7 7 49, 7 1 7. ಇಲ್ಲಿ 343 ಬರಲಿಕ್ಕೆ ನಾವು 7ಅನ್ನು 3 ಸಾರಿ ಗುಣಿಸ್ಬೇಕು. ಸೊ ಇದು 7 ಅಂದರೆ ಆಧಾರ ಸಂಖ್ಯೆ. 7ಅನ್ನು ಎಷ್ಟು ಬಾರಿ ಗುಣಿಸಿದ್ದೀವಿ 3 ಬಾರಿ. ಸೊ 7⁻3. 3ನೇ ಪ್ರಶ್ನೆ 729. ಇಲ್ಲಿ ನೋಡಿ, ಇಲ್ಲಿ 9 ಇರೋದ್ರಿಂದ ನಾವು 3ರಿಂದ ಇದನ್ನು ಭಾಗಿಸೋಣ. 3 2 6, ಇಲ್ಲೊಂದು ಉಳಿತು, 12 ಆಯಿತು. ಸೊ 3 4 12, 3 3 9, 3 8 24, 3 1 3, 3 2 6, ಇಲ್ಲಿ 2 ಉಳಿತು, 21 ಆಯಿತು. ಸೊ 3 7 21, 3 9 27, 3 3 9, 3 1 3. ಸೊ ಇಲ್ಲಿ 3 ಸಂಖ್ಯೆ ಬಿಟ್ಟು ಬೇರೆ ಯಾವ ಸಂಖ್ಯೆನೂ ಇಲ್ಲ. ಆದರೆ ಎಷ್ಟು ಸಾರಿ ಗುಣಿಸಿದ್ದೀವಿ ನೋಡೋಣ. 1 2 3 4 5 6. ಸೊ ನಾವು 729 ಬರಲಿಕ್ಕೆ 3ಅನ್ನು 6 ಬಾರಿ ಗುಣಿಸಿದ್ದೀವಿ. 1 2 3 4 5 6. ಸೊ 3 ಆಧಾರ ಸಂಖ್ಯೆ, 6 ಘಾತ. 4ನೇ ಪ್ರಶ್ನೆ 3125. ಇಲ್ಲಿ 5 ಇರೋದ್ರಿಂದ 5ಅನ್ನೇ ತಗೊಳ್ಳೋಣ. ಅಂದರೆ ಲಾಸ್ಟ್ ಡಿಜಿಟ್ 5 ಇದೆ, 5ರಿಂದ ಭಾಗಿಸೋಣ.
5 30, ಇಲ್ಲಿ 1 ಉಳಿತು 12 ಆಯಿತು. 5 2 10, ಅಂದರೆ ಇಲ್ಲಿ 2 ಉಳಿತು 25 ಆಯಿತು. 5 5 25. 5 1 5, ಇಲ್ಲಿ ಮತ್ತೆ 1 ಉಳಿತು 12 ಆಯಿತು. 5 2 10, ಮತ್ತಿಲ್ಲಿ 2 ಉಳಿತು 25 ಆಯಿತು. 5 5 25. ಮತ್ತು ಇಲ್ಲಿ 5 2 10, ಇಲ್ಲಿ ಮತ್ತೆ 2 ಉಳಿತು 25 ಆಯಿತು. 5 5 25. 5 5 25, 5 1 5. ಸೊ ಇಲ್ಲಿ 5 ಎಷ್ಟು ಬಾರಿ? 1 2 3 4 5. ಸೊ ನಾವು 3125 ಪಡೀಲಿಕ್ಕೆ 5ಅನ್ನು 5 ಬಾರಿ ಗುಣಿಸಬೇಕು. ಸೊ 5 ಆಧಾರ ಸಂಖ್ಯೆ ಮತ್ತು 5 ಘಾತ 5/5. 4ನೇ ಪ್ರಶ್ನೆ ನೋಡಿ. ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ. ಮೊದಲನೇದ್ದು 4/3 ಆರ್ 3/4. 4 ಅಥವಾ 3 ಇಲ್ಲಿ ನೋಡಿ 4ಅನ್ನು 3 ಬಾರಿ ಗುಣಿಸಿದ್ದಾರೆ. 1 2 3. ಸೊ ಇಲ್ಲಿ 3ಅನ್ನು 4 ಬಾರಿ ಗುಣಿಸಿದ್ದಾರೆ. 4 4 16, 16 4 64. 3 3 9, 9 3 27, 27 3 81. ಸೊ ಇದರಲ್ಲಿ ಯಾವ್ದು ದೊಡ್ಡದು? 81. ಹಾಗಾಗಿ 4/3 ಈಸ್ ಲೆಸ್ ದ್ಯಾನ್ 3/4. ಅಂದರೆ 4 ಚಿಕ್ಕದು ಯಾವುದಕ್ಕಿಂತ? 3 ಚಿಕ್ಕದು. ಎರಡನೇದು 5/3 ಆರ್ 3/5. ಅಂದರೆ 5ಅನ್ನು 3 ಸಾರಿ, 3ಅನ್ನು 5 ಸಾರಿ ಗುಣಿಸಿದ್ದಾರೆ. ಇಲ್ಲಿ ನೋಡಿ 5 5 25, 25 5 125. ಇಲ್ಲಿ 3ಅನ್ನು 5 ಬಾರಿ, 3 3 9, 9 3 27, 27 3 81, 81 3 243. ಸೊ ಇವೆರಡರಲ್ಲಿ ಯಾವ್ದು ದೊಡ್ಡದು? 3/5. ಮೂರನೇದು 2/8 ಅಥವಾ 8/2. ಇಲ್ಲಿ 2ಅನ್ನು 8 ಬಾರಿ ಗುಣಿಸಿದ್ದೀವಿ. 1 2 3 4 5 6 7 8. 2 2 4, 4 2 8, 8 2 16, 16 2 32, 32 2 64, 64 2 ನೋಡಿ 128 ಆಯಿತು. ಮತ್ತು 128 2 256. 8/2 ಅಂದರೆ 8ಅನ್ನು 2 ಬಾರಿ, 8 8 64. ಇಲ್ಲಿ ನೋಡಿ 256 ಈ 64ಕ್ಕಿಂತ ದೊಡ್ಡದು. ಹಾಗಾಗಿ 2/8 ಈಸ್ ಬಿಗ್ಗರ್ ದ್ಯಾನ್ 8/2. ಅಂದರೆ 2/8 ದೊಡ್ಡದು 8/2ಕ್ಕಿಂತ. 4ನೇ ಪ್ರಶ್ನೆ 100/2 ಅಥವಾ 2/100. ಇಲ್ಲಿ ನೋಡಿ ನಾವು 100ಅನ್ನು 2 ಬಾರಿ ಗುಣಿಸಿದ್ದೀವಿ. 100 100 10,000. ಇಲ್ಲಿ ಈ 2ಅನ್ನು 100 ಬಾರಿ ಗುಣಿಸೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾವು ಈ ರೀತಿ ಬರ್ಕೊಳ್ಳೋಣ. 2/10 10 ಅಂದರೆ 10 10 100 ಬರುತ್ತೆ. ನಾವು ಈ ಥರದ ಲೆಕ್ಕಗಳನ್ನ ಮಾಡ್ತೀವಿ, ಹೌದಾ? ಸೊ 10 10 100. 2ಅನ್ನು 10 ಬಾರಿ ಗುಣಿಸಿದರೆ 1024 ಬರುತ್ತೆ. ಅದರ ಘಾತ 10. ನೋಡಿ ಈಗ 1024ಅನ್ನು ನಾವು 10 ಸಾರಿ ಗುಣಿಸಿದರೆ ಅದು ಈ 10,000ಕ್ಕಿಂತ ಹೆಚ್ಚಿಗೆ ಆಗುತ್ತೆ. ನಮಗೆ ಆಲ್ರೆಡಿ ಗೊತ್ತಿದೆ. ಅಂದರೆ ಇಲ್ಲಿ ನೋಡಿ ಯಾವುದರ ಘಾತ ಸ್ವಲ್ಪ ತುಂಬಾ ದೊಡ್ಡದಿರುತ್ತೋ ಅದೇ ದೊಡ್ಡದಾಗಿರುತ್ತೆ. ಹಾಗಾಗಿ 100ರ ಸ್ಕ್ವೇರ್ಗಿಂತ ಈ 2/100 ದೊಡ್ಡದು. 5ನೇ ಪ್ರಶ್ನೆ 2/10 ಅಥವಾ 10/2. 2ಅನ್ನು ನಾವು ಈ ರೀತಿ 10 ಬಾರಿ ಗುಣಿಸಿದರೆ 1024 ಬರುತ್ತೆ. ಇಲ್ಲಿ 10ಅನ್ನು 2 ಬಾರಿ ಗುಣಿಸಿದ್ದೀವಿ. 10 10 100. ಇಲ್ಲಿ ನೋಡಿ
2 ಇಲ್ಲೂ ಕೂಡ 2 10 ಬಾರಿ ಗುಣಿಸಿದರೆ 1024. ಈ 1024 100ಕ್ಕಿಂತ ದೊಡ್ಡದು. 5ನೇ ಪ್ರಶ್ನೆ ನೋಡಿ. ಮುಂದಿನ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅವಿಭಾಜ್ಯ ಸಂಖ್ಯೆಗಳು ಅಂದರೆ 2, 3, 5, 7 ಈ ರೀತಿ ಈ ಸಂಖ್ಯೆಗಳನ್ನು ಬಳಸ್ಕೊಂಡು ನಾವು ಭಾಗಾಕಾರ ರೂಪದಲ್ಲಿ ಅವುಗಳನ್ನು ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು. ಮೊದಲನೇ ಪ್ರಶ್ನೆ 648. ಇಲ್ಲಿ ಲಾಸ್ಟ್ ಡಿಜಿಟ್ 8 ಇರೋದ್ರಿಂದ ನಾವು 2ರಿಂದ ತಗೊಳ್ಳೋ ಅಂದರೆ ಸಮ ಸಂಖ್ಯೆ. ಸೊ 2 3 6, 2 2 4, 2 4 8, 2 1 2, ಇಲ್ಲಿ 1 ಉಳಿತು 12 ಆಯಿತು, 2 6 12, 2 2 4, 2 8 16, 2 1 2. ಇಲ್ಲಿ 1 ಇದೆ ಮತ್ತು 2ರಿಂದ ಭಾಗ ಹೋಗಲ್ಲ, ಹಾಗಾಗಿ 3ರಿಂದ ತಗೊಳ್ಳೋಣ. 3 2 6, 3 2 6, ಇಲ್ಲಿ 2 ಉಳಿತು 21 ಆಯಿತು, 3 7 21, 3 9 27, 3 3 9, 3 1 3. ಇಲ್ಲಿ ನೋಡಿ 2 3 ಸಾರಿ ಗುಣಿಸಿದ್ದೀವಿ, 2 3 ಬಾರಿ, 1 2 3, ಹಾಗೆ 3 1 2 3 4 ಬಾರಿ. ನಾವು 648 ಪಡಿಲಿಕ್ಕೆ 2 3 ಸಾರಿ ಹಾಗೂ 3 4 ಸಾರಿ ಗುಣಿಸಿದ್ದೀವಿ. 2ನೇ ಪ್ರಶ್ನೆ 405. ಇಲ್ಲಿ ಲಾಸ್ಟ್ ಡಿಜಿಟ್ ಕೊನೆಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ 5 ಇರೋದ್ರಿಂದ ನಾವಿಲ್ಲಿ 5 ತಗೊಳ್ಳೋಣ. ಇಲ್ಲಿ 5 8 40, 5 1 5, ಇಲ್ಲಿ 81. ಇಲ್ಲಿ ನೋಡಿ ಮುಂದೆ ಇಲ್ಲಿಂದ 3ರಿಂದ ಭಾಗ ಹೋಗಿದೆ, ಸೊ 3ರಿಂದ ತಗೊಳ್ಳೋಣ. 3 2 6, ಇಲ್ಲಿ 2 ಉಳಿತು 21 ಆಯಿತು, 3 7 21, 3 9 27, 3 3 9, 3 1 3. ಇಲ್ಲಿ ನೋಡಿ 5 1 ಸಾರಿ ಗುಣಿಸಿದ್ದೀವಿ ಮತ್ತು 3 4 ಬಾರಿ ಗುಣಿಸಿದ್ದೀವಿ. ನಾವು 405 ಪಡಿಲಿಕ್ಕೆ 5 1 ಸಾರಿ ಹಾಗೂ 3 4 ಸಾರಿ ಗುಣಿಸ್ಬೇಕು. ಇಲ್ಲಿ ನೋಡಿ 3ನೇ ಪ್ರಶ್ನೆ 540. ಸೊ 540 ಇಲ್ಲಿ ಕೊನೆಯ ಸಂಖ್ಯೆ 0 ಅಂದರೆ ಸಮ ಸಂಖ್ಯೆ. ಸೊ 2 2 4, ಇಲ್ಲಿ 1 ಉಳಿತು 14 ಆಯಿತು, 2 7 14, 2 0 0, 2 1 2, 2 3 6, ಇಲ್ಲಿ 1 ಉಳಿತು 10 ಆಯಿತು, ಸೊ 2 5 10. ಇಲ್ಲಿ ಮತ್ತೆ 5 ಬಂತು, 2ರಿಂದ ಭಾಗ ಹೋಗಲ್ಲ, 3 ತಗೊಳ್ಳೋಣ. 3 4 12, ಇಲ್ಲಿ 1 ಉಳಿತು 15 ಆಯಿತು, 3 5 15, 3 1 3, ಮತ್ತು ಇಲ್ಲಿ 1 ಉಳಿತು 15 ಆಯಿತು, 3 5 15, 3 5 15, 5 1 5. ಇಲ್ಲಿ 2 ನಾವು 2 ಬಾರಿ, 3 3 ಬಾರಿ, ಹಾಗೆ 5 1 ಸಾರಿ ಗುಣಿಸಿದ್ದೀವಿ. ಇಲ್ಲಿ ನೋಡಿ 2 2 ಬಾರಿ, 3 3 ಬಾರಿ, 5 1 ಬಾರಿ. ಇವುಗಳನ್ನು ನಾವು ಗುಣಿಸಿದರೆ ಎಷ್ಟು 540 ಬರುತ್ತೆ. 540. 4ನೇ ಪ್ರಶ್ನೆ 3600. ಸೊ ಇಲ್ಲಿ ನೋಡಿ ಇಲ್ಲಿ 0 ಇರೋದ್ರಿಂದ 2ರಿಂದ ತಗೊಳ್ಳೋಣ. 2 1 2, ಇಲ್ಲಿ 1 ಉಳಿತು, 2 8 16, 0 0 0 0, 2 9 18, 0 0, 2 2 4 8, ಇಲ್ಲಿ 1 ಉಳಿತು 10 ಆಯಿತು, 2 5 10 0, 2 2 4, 2 2 4, ಇಲ್ಲಿ 1 ಉಳಿತು, ಸೊ 2 5 10. 2 2 4,
2 2 4, ಇಲ್ಲಿ 1 ಉಳಿತು 10 ಆಯಿತು, 2 5 10, 3 7 21, ಇಲ್ಲಿ 1 ಉಳಿತು 15 ಆಯಿತು, ಸೊ 3 5 15, 3 2 6, ಇಲ್ಲಿ 1 ಉಳಿತು, ಇಲ್ಲೆಷ್ಟಾಯಿತು 15, ಸೊ 3 5 15, 5 5 25, 5 1 5. ಇಲ್ಲಿ 2 ಎಷ್ಟು ಬಾರಿ ಇದೆ ನೋಡಿ, 1 2 3 4, 1 2 3 4, 3 1 2 3 2 ಬಾರಿ ಇದೆ, 5 2 ಬಾರಿ. ಸೊ 2 ಘಾತ 4 ಗುಣಿಸು 3 ಘಾತ 2 ಗುಣಿಸು 5 ಘಾತ 2, ನಾವಿಷ್ಟನ್ನು ಗುಣಿಸಿದರೆ 3600 ಪಡೆಯುತ್ತೇವೆ. 6ನೇ ಪ್ರಶ್ನೆ, ಸುಲಭ ರೂಪಕ್ಕೆ ತನ್ನಿ. ಮೊದಲನೇದು 2 ಗುಣಿಸು 10 ಘಾತ 3. 2ನ್ನು ನಾನು ಹಾಗೆ ಬರೀತೀನಿ, 10ನ್ನು 3 ಸಾರಿ ಗುಣಿಸಿದ್ದೀವಿ, 1 2 3, 2ನ್ನು ಹಾಗೆ ಬರೆಯೋಣ. 10 10 100, 100 10 1000. ಸೊ 2 ಗುಣಿಸು 1000 ಈಕ್ವಲ್ ಟು 2000. 2ನೇ ಪ್ರಶ್ನೆ, 7 ಘಾತ 2 ಗುಣಿಸು 2 ಘಾತ 2, 7 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಸೊ 7ನ್ನು 2 ಬಾರಿ ಗುಣಿಸಿದ್ದೀವಿ ಮತ್ತು 2ನ್ನು 2 ಬಾರಿ, 7 7 49 ಗುಣಿಸು 2 2 4. ಈ 49ನ್ನು 4ರಿಂದ ಗುಣಿಸೋಣ. 4 9 36, 6 ಕೈಲ 3, 4 4 16, 16 3 19. ಸೊ ಇದೆಷ್ಟಾಗುತ್ತೆ 196. 3ನೇ ಪ್ರಶ್ನೆ, 2 ಘಾತ 3 ಗುಣಿಸು 5. 2ನ್ನು 3 ಸಾರಿ ಗುಣಿಸೋಣ. 1 2 3, ಸೊ 2 2 4, 4 2 8, 5ಕ್ಕೆ 5, 8 5 40. 6ನೇ ಪ್ರಶ್ನೆ, 4ನೇ ಪ್ರಶ್ನೆ ನೋಡಿ, 3 ಗುಣಿಸು 4 ಘಾತ 4. 3 ಹಾಗೆ ಇದೆ, 4ನ್ನು 4 ಬಾರಿ ಗುಣಿಸೋಣ. 1 2 3 4, ಸೊ 3 4 4 16, 16 4 64, 64 4 256. ಸೊ ಈ 3ನ್ನು 256ರಿಂದ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ನೋಡಿ, 6 3 18ಕ್ಕೆ 8 ಕೈಲ 1, 5 3 15, 15 1, 16ಕ್ಕೆ 6 ಕೈಲ 1, 2 3 6, 6 1 7. ಸೊ 3 ಗುಣಿಸು 4 ಘಾತ 4 ಎಷ್ಟಾಗುತ್ತೆ, 768. ಇಲ್ಲಿ ನೋಡಿ, 0 ಗುಣಿಸು 10 ಘಾತ 2, 0 ಇಂಟು 10⁻². 0ದಿಂದ ನಾವು ಯಾವುದೇ ಎಷ್ಟೇ ದೊಡ್ಡ ಸಂಖ್ಯೆಗೆ ಗುಣಿಸಿದರೂ ಸಹ ಅದರ ಉತ್ತರ ಎಷ್ಟು ಬರುತ್ತೆ, 0. 6ನೇ ಪ್ರಶ್ನೆ, 5 ಘಾತ 2 ಗುಣಿಸು 3 ಘಾತ 3. 5 ಸ್ಕ್ವೇರ್ ಇಂಟು 3⁻3. 5ನ್ನು 2 ಬಾರಿ 2 ಬಾರಿ, 3ನ್ನು 3 ಬಾರಿ ಗುಣಿಸಿ. 5 5 25, 3 3 9, 9 3 27. ಸೊ 25ನ್ನು 27ರಿಂದ ಗುಣಿಸೋಣ. 7 5 35ಕ್ಕೆ 5 ಕೈಲ 3, 7 2 14, 14 3. ಒಂದು ನಿಮಿಷ, ಇಲ್ಲಿ ನೋಡಿ, 7 5 35ಕ್ಕೆ 5 ಕೈಲ 3, 7 2 14, 14 3, 14 3 17, ಪ್ಲಸ್ 2 5 10, 10ಕ್ಕೆ 0 ಕೈಲ 1, 2 2 4, 4 1 5, 5 7 6. ಇದೆಷ್ಟಾಗುತ್ತೆ, 675. 7ನೇ ಪ್ರಶ್ನೆ, 2⁴ ಇಂಟು 3⁻². 2 ಘಾತ 4 ಗುಣಿಸು 3 ಘಾತ 2. 2ನ್ನು 4 ಬಾರಿ ಗುಣಿಸಿದ್ದೀವಿ, ಹಾಗೆ 3ನ್ನು 2 ಬಾರಿ. 2 2
4, 4 ಎರಡಲೆ 8, 8 ಎರಡಲೆ 16, 3 ಮೂರಲೆ 9, 9 ಆರಲೆ 36, ಒಂದು ನಿಮಿಷ ಸಾರಿ 9 ಆರಲೆ 54ಕ್ಕೆ 4 ಕೈಲ 5, 9 ಒಂದಲೆ 9, 9 5 14, ಸೊ 16 9ಲೆ 144. 8ನೇ ಪ್ರಶ್ನೆ 3^2 × 10^4. 3 2 ಸಾರಿ ಗುಣಿಸಿದ್ದೀವಿ, ಹಾಗೆ 10 4 ಬಾರಿ. 3 ಮೂರಲೆ 9, 10 10ಲೆ 100, 10 10ಲೆ 100, 9ಕ್ಕೆ 9. ಇಲ್ಲಿ ನೋಡಿ 100 ಗುಣಿಸು 100 10,000, ಸೊ 9 ಗುಣಿಸು 10,000 ಇದೆಷ್ಟಾಗುತ್ತೆ? 90,000. 7ನೇ ಪ್ರಶ್ನೆ ಸುಲಭ ರೂಪಕ್ಕೆ ತನ್ನಿ. ಮೊದಲನೇದ್ದು -4^3. -4^3 ಅಂದರೆ -4 3 ಸಾರಿ ಗುಣಿಸಲಾಗಿದೆ. -4 ಗುಣಿಸು -4 ಗುಣಿಸು -4. ನೀವು ಈ ಚಿಹ್ನೆನ ಬಿಟ್ಬಿಡಿ. ಮೊದಲು 4 4ಲೆ 16, 16 4ಲೆ 64 ಬರೀರಿ. ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂಥ ಈ ಘಾತ ಸಮ ಸಂಖ್ಯೆನೋ ಬೆಸ ಸಂಖ್ಯೆನೋ ಅಂತ ನೋಡಿ. ಇದು ಬೆಸ ಸಂಖ್ಯೆ ಇದ್ದರೆ ಮೈನಸ್ ಬರುತ್ತೆ, ಸಮ ಸಂಖ್ಯೆ ಇದ್ದರೆ ಅದು ಪ್ಲಸ್ ಬರುತ್ತೆ. ಈಗ ನಾವು ಮುಂದೆ ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ನೀವು ಇಷ್ಟೆಲ್ಲ ಮಾಡೋ ಬದಲು ಮೊದಲು ಸಂಖ್ಯೆನ ಮಾತ್ರ ಗುಣಿಸ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಕೊಟ್ಟಿರುವಂತಹ ಘಾತ ಸಂಖ್ಯೆ ಸಮ ಇದ್ದರೆ ಸಮ ಇದ್ದರೆ ಇಲ್ಲಿ ಮೈನಸ್ ಬರೋದಿಲ್ಲ. ಇಲ್ಲಿ ಬೆಸ ಸಂಖ್ಯೆ ಇದ್ದರೆ ಮೈನಸ್ ಚಿಹ್ನೆ ಬರುತ್ತೆ, ಇಷ್ಟೇ ನೆನ್ಪಿಡಿ. ಇಲ್ಲಿ ನೋಡಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಅಂದರೆ ಇಲ್ಲಿ ನೋಡಿ ಎರಡೂ ಸೇಮ್ ಇದ್ದಾಗ ಪ್ಲಸ್ ಬರುತ್ತೆ. ಇಲ್ಲೂ ಕೂಡ ನೋಡಿ ಎರಡು ಸೇಮ್ ಇದೆ ಪ್ಲಸ್. ಇಲ್ಲಿ ಬೇರೆ ಬೇರೆ ಇದ್ದರೆ ಅಂದರೆ 1 ಮೈನಸ್ 1 ಪ್ಲಸ್, 1 ಪ್ಲಸ್ 1 ಮೈನಸ್ ಇದ್ದರೆ ಅದು ಮೈನಸ್ಸೇ ಆಗುತ್ತೆ. ನೀವು ಇದನ್ನು ಇಲ್ಲಿ ಕೊಟ್ಟಿರುವಂತಹ ಘಾತ ಸಂಖ್ಯೆ ಬೆಸ ಸಂಖ್ಯೆ ಇದ್ದರೆ ಇದನ್ನು ನೀವು ಮೈನಸ್ಸೇ ಕೊಡಿ. ಇಲ್ಲಿ ನೋಡಿ -3, -3 1 ಬಾರಿ ಗುಣಿಸಲಾಗಿದೆ. ಸೊ -3 ಇಂಟು -2^3 ಅಂದರೆ -2 3 ಬಾರಿ ಗುಣಿಸಲಾಗಿದೆ. ಇಲ್ಲಿ ನೋಡಿ -3 ಹಾಗೆ ಬರಿತೀನಿ. -2 3 ಸಾರಿ 1 2 3, ಸೊ -3 ಹಾಗೆ ಇದೆ. ಮೊದಲು 8 ಈ 2 3 ಸಾರಿ ಗುಣಿಸ್ಕೊಳ್ಳೋಣ. 2 2ಲೆ 4, 4 2ಲೆ 8. ನಾನು ಆಗಲೇ ಹೇಳಿದ್ದೀನಿ ಇಲ್ಲಿ ಬೆಸ ಸಂಖ್ಯೆ ಇದೆ 3 ಅಂದರೆ ಬೆಸ. ಇಲ್ಲೂ ನೋಡಿ ಇಲ್ಲಿ 1 ಕೂಡ ಬೆಸ, ಹಾಗಾಗಿ ಮೈನಸ್ ಇದೆ. 3 ಕೂಡ ಬೆಸ ಸಂಖ್ಯೆ, ಹಾಗಾಗಿ ಮೈನಸ್ ಇದೆ. ಈಗ ಇಲ್ಲಿ -3 ಮತ್ತು -8 ಮೊದಲು ಗುಣಿಸಿ. 3 8ಲೆ 24, 2 ಇದೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್. 3ನೇ ಪ್ರಶ್ನೆ -3^2 -5^2. ಇಲ್ಲೂ ನೋಡಿ ಎರಡು ಸಮಸಂಖ್ಯೆ, ಇಲ್ಲೂ ಕೂಡ ಎರಡು ಸಮಸಂಖ್ಯೆ. -3 2 ಸಾರಿ ಗುಣಿಸೋಣ. -3 ಗುಣಿಸು -3 ಗುಣಿಸು -5 ಗುಣಿಸು -5. ಈಗ ಸಂಖ್ಯೆಯನ್ನು ಮೊದಲು ಗುಣಿಸ್ಕೊಳ್ಳೋಣ. 3 ಗುಣಿಸು 3 3 3ಲೆ 9 ಗುಣಿಸು 5 5ಲೆ 25. ಯಾಕೆ ಇಲ್ಲಿ ಮೈನಸ್ ಚಿಹ್ನೆ ಬಂದಿಲ್ಲ ಅಂದರೆ ಇಲ್ಲಿ ಕೊಟ್ಟಿರುವಂಥ ಘಾತ ಸಂಖ್ಯೆ ಸಮ ಸಂಖ್ಯೆ ಇದೆ, ಆದ್ದರಿಂದ ಈಗ ನೀವು ಮಾಡಿ ಕೂಡ ನೋಡ್ಬೋದು. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಹೀಗೆ ಮಾಡೋದ್ರಿಂದ ನಮಗೆ ಸಮಯ ಕೂಡ ಉಳಿತಾಯ ಆಗುತ್ತೆ, ಹಾಗೆಯೇ ಲೆಕ್ಕ ಕೂಡ ಎಲ್ಲಿಯೂ ತಪ್ಪೋದಿಲ್ಲ. ಈಗ ನಾವು ಈ 9 25ರಿಂದ ಗುಣಿಸೋಣ. 5 9ಲೆ 45ಕ್ಕೆ 5 ಕೈಲ 4, 2 9ಲೆ 18 18 4 22. ಸೊ ಇದೆಷ್ಟು ಬರುತ್ತೆ? 240.
25. 4ನೇ ಪ್ರಶ್ನೆ, -2 3 ಬಾರಿ -10 3 ಬಾರಿ. ಇಲ್ಲಿ ನೋಡಿ ಘಾತ ಸಂಖ್ಯೆ ಬೆಸ ಸಂಖ್ಯೆ ಇದೆ, ಹಾಗಾಗಿ ಇಲ್ಲಿ ಮೈನಸ್ ಬಂದಿದೆ. ಇಲ್ಲಿ ನೋಡಿ -2 3 ಬಾರಿ -2 -2 -2, ಹಾಗೆ -10 3 ಬಾರಿ -10 ಗುಣಿಸು -10 ಗುಣಿಸು -10. ಮೊದಲು ಸಂಖ್ಯೆಗಳನ್ನು ಗುಣಿಸ್ಕೊಳ್ಳೋಣ. 2 2 4, 4 2 8. ಇಲ್ಲಿ ನೋಡಿ ಸಮ ಸಂಖ್ಯೆನೋ ಬೆಸ ಸಂಖ್ಯೆನೋ? ಎಸ್, ದಿಸ್ ಈಸ್ ಆಡ್ ನಂಬರ್. ಸೊ ಇಲ್ಲಿ ನಮಗೇನು ಬಂದಿದೆ? ಮೈನಸ್. ಇಲ್ಲಿ ನೋಡಿ 10 10 ಅಂದರೆ 10 10 100, 100 1000. ಇಲ್ಲಿಯೂ ಕೂಡ ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ ಇರೋದ್ರಿಂದ ನಮಗೆ ಇಲ್ಲಿ ಮೈನಸ್ ಬಂದಿದೆ. ಈಗ 8 ಗುಣಿಸು 1000, 8000, ಮೈನಸ್ ಇಂಟು ಮೈನಸ್ ಪ್ಲಸ್. 8ನೇ ಪ್ರಶ್ನೆ, ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ 2.7 ಇಂಟು 10⁻12, 2.7 ಗುಣಿಸು 10⁻12 ಇದೆ. ಇಲ್ಲಿ 1.5 ಇಂಟು 10⁸8 ಇದೆ. ಇಲ್ಲಿ ನೋಡಿ 2.7 ಇದೆ, ಇಲ್ಲಿ 1.5 ಇದೆ. ಈ 1.5ಕ್ಕಿಂತ 2.7 ದೊಡ್ಡದು. ಮತ್ತು ಇಲ್ಲಿ 10⁻12 ಇದೆ, ಇಲ್ಲಿ 10⁻8 ಇದೆ. ಹಾಗಾಗಿ ನಾವು ನೋಡಿದ ತಕ್ಷಣ ಹೇಳ್ಬೋದು ಈ 2.7 ಇಂಟು 10⁻12 ದೊಡ್ಡದು. 2ನೇ ಸಂಖ್ಯೆ 4 ಗುಣಿಸು 10⁻14, 3 ಗುಣಿಸು 10⁻17. ಇಲ್ಲಿ ನೋಡಿ ಯಾವುದರ ಘಾತ ದೊಡ್ಡದಿರುತ್ತೋ ಆ ಸಂಖ್ಯೆ ದೊಡ್ಡದಾಗೇ ಇರುತ್ತೆ. ಸೊ 3ರ ಘಾತ ಇಲ್ಲಿ 17 ಇದೆ. ಇಲ್ಲಿ ನೋಡಿ 10ರ ಘಾತ ಇಲ್ಲಿ 17 ಇದೆ, ಇಲ್ಲಿ 10⁻14 ಇದೆ. ಆದ್ದರಿಂದ ಈ 3 ಗುಣಿಸು 10⁻17 ಈ ಸಂಖ್ಯೆಗಿಂತ ದೊಡ್ಡದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಅಭ್ಯಾಸ ಅಂದರೆ 11.1 ಈ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು 11.2ರ ಎಲ್ಲ ಲೆಕ್ಕಗಳನ್ನು ನೀಟಾಗಿ ಬಿಡಿಸ್ತಾ ಹೋಗೋಣ. ನಿಮಗೆ ಯಾವ ಲೆಕ್ಕ ಅರ್ಥ ಆಗಲಿಲ್ಲ ಅದನ್ನು ಪಾಸ್ ಮಾಡಿ ಮತ್ತೊಂದು ಸಾರಿ ನೀಟಾಗಿ ವಿಡಿಯೋವನ್ನು ನೋಡಿ ನೀವೇ ಅದನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ನೀವೆಷ್ಟು ಬಿಡಿಸ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.